ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಿಕ್ಕ ಬ್ಲಾಗ್ ಜೊತೆ ಮತ್ತೊಂದು ಸತಿ ಬಂದಿದ್ದೀನಿ. ನಾವು ನಿನ್ನೆ ಮದರ್ಸ್ ಡೇ ದಿನ ನನ್ನ ಮಕ್ಕಳು ಊಟಕ್ಕೆ ಕರ್ಕೊಂಡು ಹೋಗಿದ್ರು. ಸ್ವಾತಿ ಗಾರ್ಡನಿಯಾ ಅಂತ ಚೆನ್ನಾಗಿತ್ತು ರೆಸ್ಟೋರೆಂಟ್. ಊಟನೂ ಚೆನ್ನಾಗಿತ್ತು. ಹೋಗಿದ ತಕ್ಷಣ ನಮಗೆ ಸೀಟ್ ಸಿಕ್ಕಿಲ್ಲ, ಯಾಕೆಂದರೆ ಅಷ್ಟೊಂದು ರಶ್ ಇತ್ತು. ವೆಯ್ಟ್ ಮಾಡೋಣ ಅಂದ್ಕೊಂಡ್ವಿ, ಇಲ್ಲ ಎ ಸಿ ರೂಮಲ್ಲಿ ಖಾಲಿ ಇದೆ ಅಂದರು. ಎ ಸಿ ರೂಮ್ಗೆ ಹೋಗಿ ಕೂತ್ಕೊಂಡ್ವಿ. ವಿಂಡೋ ಸೈಡ್ ಕೂತ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ವಿ, ಆದರೆ ವಿಂಡೋ ಸೈಡ್ ಕೂಡ ನಾವು ಹೋಗಿ ಕೂರೋಷ್ಟಿಗೆ ಇನ್ನೊಬ್ರು ಬಂದು ಕೂತ್ಕೊಂಡ್ರು. ಮತ್ತೇನು ಅಂತ ಹೇಳಿಬಿಟ್ಟು ವಿಂಡೋ ಸೈಡ್ ಕೂರೋಕ್ಕಾಗಿಲ್ಲ, ಅದೇ ವಿಂಡೋ ಸೈಡ್ ಈ ಕಡೆನೇ ಕೂತ್ಕೊಂಡ್ವಿ. ಆಮೇಲೆ ಮೊದಲಿಗೆ ಆರ್ಡ್ರ್ ಮಾಡಿದ್ದು ಚಿಕನ್ ಸೂಪ್ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಚಿಲ್ಲಿ ಚಿಕನ್ ಮಾಡಿದ್ವಿ. ಚಿಲ್ಲಿ ಚಿಕನ್ ಸೂಪರ್ ಚೆನ್ನಾಗಿತ್ತು, ತಿನ್ನಬೇಕು ಅನ್ನಿಸ್ತು, ಚೆನ್ನಾಗಿತ್ತು. ಆಮೇಲೆ ಅದಕ್ಕಿಂತ ಮುಂಚೆ ಇಲ್ಲಿ ಏನೇನಿದೆ ಅಂತ ನೋಡಬೇಕಾದ್ರೆ ಉಪ್ಪಿನಕಾಯಿ, ಮೊಸರು ಮೆಣಸಿನ್ಕಾಯಿ, ಚಟ್ನಿ ಪುಡಿ ಇತ್ತು. ಅಷ್ಟೇ ಉಪ್ಪಿನಕಾಯಿನ ಅಂದ್ಬಿಡ್ತೀನಿ. ಆ ಉಪ್ಪಿನಕಾಯಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೂ ಹಾಕ್ಕೊಂಡ್ಬಿಟ್ಟೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ದೆ. ಹಾಗೆ ಚಿಲ್ಲಿ ಚಿಕನ್ ಬಂತು. ಸರಿ, ಚೆನ್ನಾಗಿರುತ್ತೋ ಇಲ್ವೋ ಅಂತ ನೋಡಿದ್ರೆ ಚೆನ್ನಾಗಿತ್ತು. ನೆಕ್ಸ್ಟ್ ಆಮೇಲೆ ಮಟನ್ ಬಿರಿಯಾನಿ ಬಂತು. ಮಟನ್ ಬಿರಿಯಾನಿನೂ ಓಕೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ, ಚೆನ್ನಾಗಿತ್ತು. ಆಮೇಲೆ ಮೆನು ನೋಡ್ಕೊಂಡ್ವಿ, ಆರ್ಡ್ರ್ ಮಾಡಿದ್ವಿ, ಊಟ ಮಾಡಿದ್ವಿ. ಅದು ನೀವು ಹೋಗಬೇಕು ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ. ಊಟ ನಿಜ ಚೆನ್ನಾಗಿದೆ. ನಾನ್ ವೆಜ್ಜು ಇದೆ, ವೆಜ್ಜು ಇದೆ, ಎರಡೂ ಕೂಡ ಟ್ರೈ ಮಾಡ್ಬೋದು. ನಾವು ನಾನ್ ವೆಜ್ಜು ಊಟ ಟ್ರೈ ಮಾಡಿದ್ವಿ. ನನಗಂತೂ ಇಷ್ಟ ಆಯಿತು. ಆಮೇಲೆ ಊಟ ಮಾಡ್ಕೊಂಡು ಬಂದ್ವಿ. ಆದರೆ ನನ್ನ ಮಗ ಬಂದಿದ್ದಿಲ್ಲ. ಬೇಕು ತೊಗೊಂಡು ಬಾ ಅಂತ ಅವನಿಗೆ ಗೋಬಿ ಅಂದರೆ ಚಿಕನ್ ಗೋಬಿ ತೊಗೊಂಬಂದ್ವಿ. ಮನೇಲಿ ತೊಗೊಂಬಂದಾಗ ಅಷ್ಟೇನು ಚೆನ್ನಾಗಿದ್ದಿಲ್ಲ, ಸುಮಾರಾಗಿತ್ತು. ಆಮೇಲೆ ಮತ್ತೇನು ಲಾಸ್ಟಿಗೆ ಊಟ ಆಗಿದ್ಮೇಲೆ ನಮ್ಮ ಮನೆಯವ್ರು ಸುಮ್ಮನಿರ್ತಾರ. ಅದರಲ್ಲೂ ಅವ್ರು ಕೇಳಿದರು ಏನದು ರಸಮ್ ಲಾಸ್ಟಿಗೆ ಒಂದು ರಸಮ್ ಕೂಡ ತೊಗೊಂಡ್ವಿ. ರಸಮ್ ಅಷ್ಟಾಗಿಲ್ಲ, 50-50 ಆಗಿತ್ತು. ಕುಡ್ದು ಬಿಸಿ ಇತ್ತು, ಚೆನ್ನಾಗಿತ್ತು, ಸುಮಾರಾಗಿತ್ತು. ಕುಡ್ಬಿಟ್ಟು ಬಂದ್ವಿ. ಇಲ್ಲಿ ನನ್ನ ಬ್ಲಾಗ್ ಮುಗೀತು. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.